ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲಾಗ್ಸ್ ಕನ್ನಡ. ನೀವೆಲ್ಲ ಆಗಲೇ ತಮ್ಮೇಲೆ ನೋಡಿರೋ ಹಾಗೆ ಇವತ್ತು ನಾನು ಬಂದು ಮೊಟ್ಟೆ ಬೋಂಡ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. ಏನಕ್ಕೆ ಮೊಟ್ಟೆ ಬೋಂಡ ಮಾಡ್ತೀನಿ ಆಮೇಲೆ ಮೊಟ್ಟೆ ಬೇಕಲ್ವಾ. ಇವಾಗ ಅದನ್ನು ಬೇಯಕ್ಕೆ ಇಟ್ಕೊಳ್ಳೋಣ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಹಾಗೆಯೇ ಅದು ಬೇಯೋ ಅಷ್ಟರಲ್ಲಿ ನಾನು ಇವಾಗ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ನಾವು ಇವಾಗ ಬಜ್ಜಿ ಮಾಡಬೇಕಾದ್ರೆ ಬೇಕಾಗುತ್ತಲ್ಲ, ನಾವು ಪೇಸ್ಟ್ ಮಾಡ್ಕೊತೀವಲ್ಲ, ಆ ಥರ ಪೇಸ್ಟ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಮತ್ತು ಬೇಯಿಸ್ಕೊಂಡಿದ್ದಂಥ ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಚಿಕನ್ ಮಸಾಲ, ಅರ್ಶಿನದ ಪುಡಿ, ಖಾರದ ಪುಡಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಬಟ್ಲು ತೊಗೊಂಡಿದ್ದೀನಿ. ಈಗ ಕಡಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು 2 ಬಟ್ಲು ಕಡಲೆ ಹಸಿಟ್ಟು ಹಾಕ್ಕೊಂಡೆ, ಬಟ್ ಅದು ಕ್ಲಿಪ್ ಬಂದಿಲ್ಲ. ಈಗ 2 ಬಟ್ಲು ಕಡಲೆ ಹಸಿಟ್ಟಿಗೆ ನಾನು ಇವಾಗ 3 ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ಕೊತಿದ್ದೀನಿ. 3 ಸ್ಪೂನ್ ಅಥವಾ 4 ಸ್ಪೂನ್ ಇದನ್ನು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ಹಾಕೊಳ್ಳೋದು ಅಕ್ಕಿ ಹಸಿಟ್ಟನ್ನ. ಹಾಗೆಯೇ 1/4 ಸ್ಪೂನ್ ಅರ್ಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನ್ ಚಿಕನ್ ಮಸಾಲ ನಿಮ್ಮ ಆಪ್ಷನಲ್ಲು, ನಿಮ್ಮ ಹಾಕಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು. ನನಗೆ ಇಷ್ಟ ಅಂದ್ಬಿಟ್ಟು ನಾನು ಹಾಕ್ತಿದ್ದೀನಿ ಅಷ್ಟೇ. ಮತ್ತು ಹಾಗೆಯೇ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೇಲಿ ಖಾರ ತುಂಬ ತಿನ್ನೋದ್ರಿಂದ ನಾವು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಇರಬೇಕು, ಖಾರ ಜಾಸ್ತಿ ಇರಬೇಕು ನಮಗೆ. ಆದ್ದರಿಂದ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೊಬೋದು. ನಿಮ್ಮ ಮನೇಲಿ ಹೇಗೆ ಖಾರ ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಇವಾಗ ಸಂಜೆ ಹೊತ್ತಂತೂ ಇವಾಗ ಚಳಿ ತುಂಬ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಆಗಿ ಸಂಜೆ ಹೊತ್ತಿಗೆ. ಹಾಗೆಯೇ ಈಗ ಇದಕ್ಕೆ ನಾನು 1/4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನ್ ಆದರೆ ಸಾಕಾಗುತ್ತೆ, ಬೇಕಾದ್ರೆ ನೋಡಿಕೊಂಡು ಹಾಕ್ಕೊಬೋದು, ಬಟ್ ನಾನಿಲ್ಲಿ 1/4 ಸ್ಪೂನ್ ಸಾಕು, ಅದಕ್ಕೆ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಏಕೆ ಪ್ಯಾಕೆಟ್ ಹಾಕಿದ್ದೀನಿ ಅಂದರೆ ನಮ್ಮ ಮನೇಲಿ ಕೂಡ ಮಾಡ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಟ್ ಇರಲಿಲ್ಲ ನಮ್ಮ ಮನೇಲಿ, ಅಪ್ಪ ಎತ್ಕೊಂಡು ಹೋಗಿದ್ರು ಅನ್ನೋ ಕಾರಣಕ್ಕೆ ನಾನು ಪ್ಯಾಕೆಟ್ ತಂದು ಹಾಕ್ತಾ ಇರೋದು. ನಿಮಗೆಲ್ಲ ಗೊತ್ತಿದೆ ನಮ್ಮ ಮನೆಗೆ ಗೋಬಿ ಮಾಡ್ತೀವಿ ಅಂತ. ಸೊ ನಮ್ಮ ಮನೇಲಿ ಎನಿ ಟೈಮ್ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೇ ಮಾಡೋದ್ರಿಂದ. ಬಟ್ ಅಪ್ಪ ಎತ್ಕೊಂಡು ಹೋಗಿದ್ರು ಅನ್ನೋ ಕಾರಣಕ್ಕೆ ನಮ್ಮ ಮನೆಗೆ ಇರಲಿಲ್ಲ, ಹಾಗಾಗಿ ನಾನು ಅಂಗಡಿಯಿಂದ ತರಿಸಿದೆ. ಹಾಗೆ ಇವಾಗ ನಾನು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಅಂದರೆ ನಾನು ಒಂದೇ ಸತಿ ನಾನು ಫುಲ್ ನೀರು ಹಾಕಿ ಕಲಸಲ್ಲ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತೀನಿ. ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಭಯ ಜಾಸ್ತಿ ಆಗೋದ್ರೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಂಡೆ. ಈ ಥರ ಹಂಗೆ ಮಿಕ್ಸ್ ಮಾಡಿದ್ರೆ ಸರೋಗುತ್ತೆ. ನೋಡಿ ಹೆಂಗೆ ಕಲಿಸ್ತಾ ಇದ್ದೀನಿ, ಇದೇ ಥರ ಕಲಿಸ್ಕೊಂಡ್ರೆ ಸಾಕು ಆಗುತ್ತೆ. ನೀವು ಇಷ್ಟ ಆದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಇವಾಗ ಚಳಿಗಾಲ ಆದ್ದರಿಂದ ಸಂಜೆ ಹೊತ್ತು ಸ್ನ್ಯಾಕ್ಸ್ಗಂತ ತುಂಬ ಸೂಪರಾಗಿರುತ್ತೆ ಮೊಟ್ಟೆ ಬೋಂಡ. ಒಂದು ಟೈಮ್ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರ ನೀವು ಕೂಡ. ನನ್ನ ತಮ್ಮಗಂತೂ ತುಂಬ ಇಷ್ಟ, ಆದ್ದರಿಂದ ನಾನು ಇವತ್ತು ಮಾಡಿದ್ದು. ಸಂಜೆ ಅವನು ಸ್ಕೂಲಿಂದ ಬಂದ ತಕ್ಷಣ ಅಕ್ಕ ತಿನ್ನೋಕೆ ಏನಾರ ಬೇಕು ಅಂತ ಕೇಳ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಅವನಿಗೋಸ್ಕರ ಮೊಟ್ಟೆ ಬೋಂಡ ಮಾಡ್ತಾ ಇರೋದು. ನೋಡಿ ಇವಾಗ ಅದನ್ನೆಲ್ಲ ಇದು ಮಾಡ್ಕೊಂಡು ಎಣ್ಣೆ ಕಾಯಿಗೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಇವಾಗ ನಾವು ಅದನ್ನು ಮೊಟ್ಟೆ ಹಾಕೋಣ ಇವಾಗ. ಅಂದರೆ ಮಾಮೂಲಿ ಬೇಕಾದ್ರೆ ನೀವು ಆಫ್ ಮಾಡಿ ಕೂಡ ಹಾಕೊಬೋದು. ನಮಗೆ ಸ್ವಲ್ಪ ಫುಲ್ ಇದ್ರೇ ಇಷ್ಟಪಡ್ತೀವಿ, ಹಾಗಾಗಿ ಫುಲ್ ಹಾಕ್ಕೊತಾ ಇದ್ದೀನಿ. ನೀವು ಅರ್ಧ ಕಟ್ ಮಾಡಿಬಿಟ್ಟು ಕೂಡ ಆ ಥರ ನಾನು ಇವಾಗ ಹಿಂಗೆ ಹಾಕ್ತಿದ್ದೀನೋ ಅದೇ ಥರ ನೀವು ಅರ್ಧ ಕಟ್ ಮಾಡಿ ಕೂಡ ಆ ಥರ ಹಾಕೊಬೋದು. ನಾನು ಫುಲ್ಲೇ ಹಾಕ್ಕೊತಾ ಇದ್ದೀನಿ. ಇದನ್ನೇ ಇತ್ತಲ್ವ, ತಿರ್ಗಾ ನಾನು ಒಂದು 4 ಮೊಟ್ಟೆ ಬೇಯಿಸಿ ತಿರ್ಗಾ ನಾನು ಅಪ್ಪ ಬಂದಮೇಲೆ ತಿರ್ಗಾ ಬಿಸಿಯಾಗಿ ಮಾಡಿಕೊಟ್ಟೆ ಅಪ್ಪಗೆ ಅಂತ. ನೋಡಿ ಹೇಗೆ ಬೇಯಿಸ್ಕೊತಿದ್ದೀನಿ, ಅಂದರೆ ಜಾಸ್ತಿ ಹೊತ್ತೇನು ಬೇಯಿಸೋಂಗಿಲ್ಲ, ಯಾಕಂದರೆ ಮೊಟ್ಟೆ ಫಸ್ಟೇ ಬೆಂದಿರುತ್ತಲ್ವ, ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು. ಈ ಥರ ಆದರೆ ಸಾಕು, ಬೆಂದಿರುತ್ತೆ. ಮತ್ತು ನಾನು ಅದನ್ನು ಅರ್ಧ ಕಟ್ ಮಾಡಿಬಿಟ್ಟು ಅದರೊಳಗಡೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಇನ್ನೂ ಅದಕ್ಕೆ ಪುದೀನ ಚಟ್ನಿ ಅಂತ ಬರುತ್ತಲ್ವ, ಅದನ್ನು ಕೂಡ ಹಾಕೋಬೋದು. ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ನನಗೆ, ಏಕೆಂದರೆ ನನ್ನ ಅಪ್ಪ ಹತ್ರ ಬೇರೆ ಹೋಗಬೇಕಾಗಿತ್ತು. ಹಾಗಾಗಿ ನನ್ನ ತಮ್ಮ ಟೇಸ್ಟ್ ಮಾಡಲಿ ಅಂತ ಕೊಟ್ಟಿದ್ದೀನಿ. ನನ್ನ ತಮ್ಮ ಹೇಳ್ತಾನೆ ಸೂಪರ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್.